ಜೋರು ಮಳೆ ಬರ್ತಾ ಉಂಟು. ಸಂಜೆ ಹೊತ್ತು ಪಾರ್ಕಲ್ಲಿ ನೋಡಿ ಕೊಡೆ ಇಟ್ಕೊಂಡು ಪಾರ್ಕಲ್ಲಿ ಆಡ್ತಾ ಇದ್ದಾಳೆ ಮಗಳು. ಅದಕ್ಕೆ ಸಪೋರ್ಟ್ ಕೊಡ್ತಾ ಅವಳ ಅಪ್ಪ. ಈ ರೀತಿ ಎಲ್ಲಿಯಾದರೂ ನೋಡಿದರೆ ಈ ರೀತಿ ಪಾರ್ಕಲ್ಲಿ ಕೊಡೆ ಇಟ್ಕೊಂಡು ಆಡೋದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವೀಗ ಪಾರ್ಕಿಗೆ ಹೋಗಿ ಬಂದದ್ದು. ಜೋರು ಮಳೆ ಬರ್ತಾ ಇತ್ತು. ಮಗಳಿಗೆ ಹಠ ಹೋಗಬೇಕು ಅಂತೇಳಿ ಹಾಗೆ ಹೋದೆವು. ಹೋಗಿ ಮತ್ತೆ ಅಲ್ಲಿ ಮಳೆ ಬಂತು, ಕೊಡೆ ತಗೊಂಡೋಗಿದ್ದೆವು. ಹಾಗೆ ಕೊಡೆ ಹಿಡ್ಕೊಂಡು ಇವಳನ್ನು ಆಡಿಸಿದ್ದು. ಮತ್ತು ಸ್ವಲ್ಪ ಮಳೆ ಬರುವಾಗ ಎಲ್ಲಿಗೆ ಆ ಒಂದು ಶೆಡ್ಡಿನ ಥರ ಇದೆಯಲ್ಲ, ಜಾರು ಬಂಡಿದೊಂದು, ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ನಿಂತರು ಮಳೆ ಬರುವಾಗ. ನಾನು ಕೊಡೆ ತಗೊಂಡೋಗಿದ್ದೆ, ಕೊಡೆಯಲ್ಲಿ ನಿಂತೆ. ಆಮೇಲೆ ಅವಳ ಅಪ್ಪನನ್ನು ಬರಲಿಕ್ಕೆ ಹೇಳಿದೆ. ಅವಳಪ್ಪ ಬಂದು ಮತ್ತು ಅವಳನ್ನು ಆಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೊಡೆ ಹಿಡ್ಕೊಂಡೇ ಆಡ್ತಾಯಿದ್ರು. ದೊಡ್ಡ ಮಗಳಿಗೆ ಕಾಲಿನ ಹಿಂದುಗಡೆ ಅಡಿಪಾಯ ನೋವಿದೆ. ಹಾಗೆ ಅವಳಿಗೆ ಈ ಹಿಂದುಗಡೆ ಹಿಮ್ಮಡಿ ನೋವು, ಹಾಗೆ ಕಾಲು ನೋವೆಲ್ಲ ಬಂದರೆ, ಅಡಿಯೆಲ್ಲ ನೋವು ಬಂದರೆ ಈ ರೀತಿ ಮಾಡಬೇಕು. ಒಂದು ಕಲ್ಲು ಬಿಸಿ ಮಾಡಿ ಅದನ್ನು ಕಾಲಿಗೆ ಇಡಬೇಕು. ಅದಕ್ಕೆ ನಾವು ಕಲ್ಲು ಬಿಸಿ ಮಾಡಲಿಕ್ಕೆ ಒಂದು ಚಿಕ್ಕ ಸ್ಟವ್ ಸಿಕ್ಕಿದೆ. ಅದನ್ನು ಮೊಬೈಲ್ ಸ್ಟವ್ ಹೇಳೋದು. ಓ ಇದ್ದ ಪ್ಲಮ್ ಕ್ಯೂಬ್ಸ್ ಅದರೊಳಗಂತ ಹೀಗೆ ಕ್ಯೂಬ್ಸ್ ಬರ್ತದೆ. ಓ ಅದರಲ್ಲಿ ಬೇಕಾದಷ್ಟು ಉಂಟು. 4 ಕ್ಯೂಬ್ಸ್ ಬರ್ತದೆ ಅದರೊಳಗೆ. ಒಂದು ಪೀಸ್ ಇಲ್ಲಿ ಇಟ್ಟಿದ್ದೇವೆ. ಇದು ಬೇಸಿಕಲಿ ನೋಡಿ ಗೌತಮ್, ಇದು ಬೇಸಿಕಲಿ ಮೊಬೈಲ್ ಸ್ಟವ್. ಹೀಗೆ ಪ್ಯಾಕೆಟ್. ಸೊ ಬಾ ಹೀಗಿಡುದು ಆ ಪಾತ್ರ ಸಹ ಅವರೇ ಕೊಡುದು. ಇದು ನೋಡಿ, ಇದು ಹೀಗಿಡುದು. ಫೈರ್ ಆಗ್ತದೆ, ಬೆಂಕಿ ಹತ್ತುತ್ತದೆ. ಸೊ ಬೆಂಕಿ ಹತ್ತಿದ ಮೇಲೆ ಈಗ ನಾವೊಂದು ಕಲ್ಲು ಇಡ್ತೇವೆ. ಅದರ ಮೇಲೆ ಇಟ್ಟಿಗೆ, ಇದು ಇಟ್ಟಿಗೆ. ಈಗ ಇಟ್ಟಿಗೆ ಮೇಲೆ ಮತ್ತೆ ಸ್ವಲ್ಪ ಬಿಸಿ ಆದ ಕೂಡಲೇ ಮಗಳು ಅದರ ಮೇಲೆ ಕಾಲು ಇಡಬೇಕು. ಈಗ ಇದನ್ನು ಬಿಸಿಗಿಟ್ಟಿದೆ ನೋಡಿ, ಅಡಿಯಿಂದ ಹೊತ್ತುತ್ತಾರೆ. ಇದರಲ್ಲಿ ಈ ವರ್ಟಿಕಲ್ ಇದರಲ್ಲಿ ಮ್ಯಾಗಿ ಮಾಡ್ಬೋದು, ಚಹಾ ಮಾಡ್ಬೋದು, ಟ್ರಕ್ಕಿಂಗ್ ಯೂಸ್ ಮಾಡ್ಬೋದು. ಮ್ಯಾಗಿ, ಚಹಾ, ಬಿಸಿನೀರು ಮಾಡಲಿಕ್ಕೆ. ಮತ್ತೆ ಚಳಿಗಾಲದಲ್ಲಿ ಬೇಕಾದ್ರೆ ಬಿಸಿನೀರು ಕಾಯಿಸ್ಬೋದು. ಇದು ಒಳ್ಳೆ ಬಿಸಿ ಆಯ್ತು ಅಲ್ಲ. ಅಲ್ಲಿ ಇಲ್ಲಿಂದ ಮಗ ನೀ ಬೇಡ, ಇಲ್ಲಿ ಮುಟ್ಟು ಬೇಡ. ಮಗ ಜಾಗ್ರತೆ. ಅಯ್ಯ ಸಾಕು, ಅವಳ ಕಾಲಿಡ್ಲಿಕ್ಕೆ ನೋಡಿ. ಅಡಿಯಿಂದ ಇಡಿಸುವ ನೋಡಿ. ಇಲ್ಲಿ ಇಲ್ಲ, ಇದು ತಂಪುಂಟು, ಇಲ್ಲೆಲ್ಲ ಬಿಸಿ. ಅದು ಅಡಿಯಿಂದ ಬೆಂಕಿ ಬಿಸಿ ಇಡಬೇಕು. ಅದಷ್ಟು ಬಿಸಿ ಆಗಬೇಕು ತಂಡ. ಅಡಿಗೆ ಗಂಜಿ ತಲೆಯೊಟ್ಟಿಗೆ ನಾವು ಇಡ್ತಾ ಇದ್ದೀವಿ. ಒಲೆ ಹತ್ರ ಎಲ್ಲ ನಾವು ಕಾಲಿಡ್ತಾ ಇದ್ದದ್ದು. ಅನ್ನ ಮಾಡುವ ಒಲೆ, ಇಲ್ಲಾಂದರೆ ಇದು ಬಾತ್ರೂಮ್ ಬಚ್ಚಲಲ್ಲಿ ನೀರು ಬಿಸಿ ಮಾಡ್ತೇವಲ್ಲ, ಅಲ್ಲಿ ಅದರ ಗೋಡೆ ಎಲ್ಲ ಸೈಡೆಲ್ಲ ಕಲ್ಲೆಲ್ಲ ಬಿಸಿಯಾಗಿರ್ತದಲ್ಲ, ಅಲ್ಲಿ ಕಾಲಿಟ್ಟು ಒಳ್ಳೆ ಒಂದು ಬಿಸಿ ಶಾಖ ಸಿಕ್ಕಿದರೆ ಮರುದಿನಕ್ಕೆ ಕಾಲು ನೋವು ಕಾಣೆ. ಇದನ್ನ ಹೇಗೆ ಆಫ್ ಮಾಡೋದು? ಅದು ಹೇಗೆ? ಅದೇ ಉಲ್ಟಾ ಮಾಡಿದರೆ ಇದನ್ನು ಆಕ್ಸಿಜನ್ ಸಿಕ್ಕಿದ್ರೆ ಆಫ್. ಅದು ಆ ಕಪ್ಪನ್ನು ಉಲ್ಟಾ ಮಾಡಿದರೆ ಆಫ್. ನಿಮಗೆ ಎಲ್ಲಿ ಸಿಕ್ಕಿದೆ? ನಮಗೆ ಬೆಂಗಳೂರಲ್ಲಿ. ಬೇಕಾದವರು ನಮಗೆ ಕಾಲ್ ಮಾಡ್ಬೋದು, ಕಮೆಂಟ್ ಮಾಡಿ. ಅಲ್ಲ ಬೇಕಾದವರು ಎಷ್ಟು ಹೊತ್ತು ಹೊತ್ತದ ಮ್ಯಾಗಿ ಅಂದರೆ 2 ಮಿನಿಟ್ಸ್ ಮ್ಯಾಗಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 5 ಮಿನಿಟ್ಸ್ ಹೊತ್ತಬೋದು. ನೋಡಿ ಇನ್ನೂ ಸಹ ಉಂಟು. ಅದೆಂತ ಅದು ವೈಟ್ ಕ್ಯೂಬ್ ಅಲ್ಲ? ಇದು ಹೈಲಿ ಫ್ಲೇಮೇಬಲ್ ಅಲ್ಲ. ಮತ್ತು ಡ್ರೈ ಫ್ಯೂಯಲ್ ಕ್ಯೂಬ್ ಅಂತ ಹೇಳೋದು ಅದಕ್ಕೆ. ಡ್ರೈ ಫ್ಯೂಯಲ್ ಕ್ಯೂಬ್ ಅಂತ. ಅದು ಇನ್ ದ ಎಮರ್ಜೆನ್ಸಿ ಕೇಸಸ್ where the fuels are not available or inconvenient to carry, please get 1 cube out and put it into the flame or stove. ನಾನು ಈ ಬಾಕ್ಸ್ ಮೊದಲೇ ನೋಡಿದ್ದೇನೆ. ನಾನು stick in the corner of the cube for few seconds. ಹಾಕಿದ್ಮೇಲೆ ಸ್ಟಾರ್ಟ್ ಹೊತ್ತಲಿಕ್ಕೆ. ಹೌದು, ಬೆಂಕಿ not edible. Keep away from children. ಬೆಂಕಿ ಈಗ ಜಸ್ಟ್ ಹೊತ್ತಿಸಿದ್ರೆ ಸಾಕು, ಹೊತ್ತಿ ಆಯ್ತು. Anytime, anywhere.
ಗರಂ ಗರಂ ಊಟ. ಇಲ್ಲಿ ಹೀಗಿಡ್ಬೇಕು ಮಗ. ಮೆಲ್ಲ ಮೆಲ್ಲ ಸುತ್ತೋದಿತ್ತು ನಿಮ್ಮ ಅಪ್ಪ ಇಡ್ತಾ ಇದ್ದಾರೆ ನೋಡು. ಅದು ಆಫ್ ಮಾಡಿ. ಅಲ್ಲ ಬೇಡ, ಎಲ್ಲಿ ನೋವಿದೆ ಅಲ್ಲಿ ಮೆಲ್ಲ ಇಡು ಕಾಲನ್ನು. ಇಡು ಮರೈತಿ, ಏನಾಗುದಿಲ್ಲ ಏನಾಗುದಿಲ್ಲ. ಇಡ್ತಾನೆ, ನನಗೆ ಬೇಕಾದ ಇಡು. ಖುಷಿ ಸಿಗ್ತದೆ, ಸುಖ ಸಿಗ್ತದೆ, ನೋವು ಸಿಗ್ತದೆ. ನೋವಿದೆ ಅಲ್ಲೇ ಇಡಬೇಕು, ಗೊತ್ತಾಗುದಿಲ್ಲ. ಬಿಸಿ ಒಳಗೆವರೆಗೆ ಹೋಗ್ಬೇಕು. ಪ್ಲಾಸ್ಟಿಕ್ ಅದನ್ನು ಕೊಲ್ಬೇಕು, ಅಂದ್ರೆ ನೋವನ್ನು ಕೊಲ್ತದೆ ಆ ಬಿಸಿ. ಎಂತಕ್ಕೆ ಬ್ಲರ್ ಆಗ್ತಾ ಉಂಟು. ಸರಿ ಇಡು ಇಡು. ನೀವು ಮೇಲಿಂದ ಒಳ್ಳೆ ಬಿಸಿ ಇಲ್ವಾ? ನೆರಳು ಬಿತ್ತು. ಹೌದು, ಒಳ್ಳೆ ಬಿಸಿ ಇಲ್ಲ ಶಾನ್ವಿ? ಉಂಟು, ನಂಗೆ ಎಲ್ಲಿ ನೋವು ಎಲ್ಲಿ ಅಂತ ಗೊತ್ತಾಗ್ತದೆ. ಅದೆಂತದ್ದು ಅಲ್ಲಿ ನೀನಷ್ಟೊತ್ತಿಗೆ ಮಾಡ್ಬೇಕು, ವಾಪಸ್ ಬಿಸಿ ಮಾಡ್ಬೇಕಾದ್ರೆ ಇಡು ಮರೈತಿ. ಹಾಗಲ್ಲ, ನೀನು ಇಡು ಬೇಡ, ಹೀಗೆ ಇಡು. ಬಿಸಿ ಬಿಸಿ ನೆರಳು. ಅವಳು ಇಟ್ಲು ಅಷ್ಟು ಆರಾಮ್ಸೆ, ಸಣ್ಣ ಮಗು. ಸಣ್ಣ ಮಗು ಆಗಿ ಸೈಡ್ ಅಲ್ಲಿ ಹೀಗೆ ಮಾಡಿ ಅದರ ಬುಡವನ್ನು ಹಿಡಿದು ಉಲ್ಟಾ ಮಾಡಿದರೆ ಫ್ಲೇಮ್ ಔಟ್. ಇಟ್ಸ್ ಫ್ಲೇಮ್ ಇಸ್ ಗಾನ್. ಫ್ಲೇಮ್ ಇಸ್ ಗಾನ್. ಮತ್ತೆ ಯಾವಾಗ ಬೇಕಾ ಅವಾಗ ಯೂಸ್ ಮಾಡ್ಕೊಳ್ಬೋದು. ಅನ್ನ ಎಲ್ಲ ಅನ್ನ ಮಾಡ್ಬೋದು, ಬೆಳ್ತಿಗೆ ಅನ್ನ ಮಾಡ್ಬೋದು. ಕುಕ್ಕರ್, ಗ್ಯಾಸ್ ಇದು ಕುಕ್ಕರ್ ಇಡ್ಬೋದಾ? ಕುಕ್ಕರ್ ಅಲ್ಲಿ ಇಡ್ಲಿಕ್ಕೆ ಆಗುದು. ಸಣ್ಣ ಸಣ್ಣ ಚಾ ಕಾಫಿ ಎಲ್ಲ ಮ್ಯಾಗಿ ಇಡು ಮಗಳೇ. ಇದು ರಾತ್ರಿ ಊಟಕ್ಕೆ ಮಕ್ಕಳಿಬ್ಬರಿಗೆ ಬಟಾಟೆಯನ್ನು ಈ ರೀತಿ ಸ್ಲೈಸ್ ಮಾಡಿ ಎಣ್ಣೆಯಲ್ಲಿ ಕಾಯಿಸಿ ಅದರ ಮೇಲೆ ಉಪ್ಪು ಮೆಣಸಿನ ಹುಡಿ ಹಾಕಿದರೆ ಊಟಕ್ಕೆ ಒಳ್ಳೆ ರುಚಿ ಆಗ್ತದೆ. ಇದರಲ್ಲೇ ಊಟ ಮಾಡ್ಬೋದು. ದೊಡ್ಡವಳಿಗೆ ಮೆಣಸಿನ ಹುಡಿ ಹಾಕ್ತೇನೆ, ಇವಳಿಗೆ ಬರೀ ಹಾಗೆ ಕೊಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ